ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 19 ವಾಕ್ಯ 27 ತಿಳಿಸುವುದೇನೆಂದರೆ, ನಂತರ ಆತನು ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಚಿಂತನೆ: ಶಿಲುಬೆಯಿಂದ ಯೇಸು ತನ್ನ ಎಲ್ಲ ಶಿಷ್ಯರಿಗೆ ತನ್ನ ತಾಯಿ ಮರಿಯಳನ್ನು ಕೊಟ್ಟನು. ಅವನ ಸಂಕಟದಲ್ಲಿಯೂ ಸಹ ಅವನ ಪ್ರೀತಿ ಮತ್ತು ಕಾಳಜಿ ಮುಂದುವರಿಯಿತು. ಕ್ರಿಸ್ತನನ್ನು ಅನುಸರಿಸುವ ಪ್ರತಿಯೊಬ್ಬರಿಗೂ ಮರಿಯಳು ಸಾಂತ್ವನ, ನಂಬಿಕೆ ಮತ್ತು ಮಾರ್ಗದರ್ಶನದ ತಾಯಿಯಾಗುತ್ತಾಳೆ. ನಾವು ಮರಿಯಳನ್ನು ನಮ್ಮ ಹೃದಯಗಳು ಮತ್ತು ಮನೆಗಳಿಗೆ ಸ್ವಾಗತಿಸಿದಾಗ ಅವಳು ನಮ್ಮನ್ನು ಯೇಸುವಿನ ಹತ್ತಿರಕ್ಕೆ ಕರೆದೊಯ್ಯುತ್ತಾಳೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಮಗೆ ನಿನ್ನ ತಾಯಿ ಮರಿಯಳನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಅವಳನ್ನು ಪ್ರೀತಿ ಮತ್ತು ವಿಶ್ವಾಸದಿಂದ ಸ್ವಾಗತಿಸಲು ನಮಗೆ ಸಹಾಯ ಮಾಡಿರಿ. ಅವಳು ನಮ್ಮನ್ನು ನಂಬಿಗಸ್ತಿಕೆಯಿಂದ ಬದುಕಲು, ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು ಮತ್ತು ಪ್ರತಿದಿನ ನಿನ್ನ ಹತ್ತಿರ ಇರಲು ಮಾರ್ಗದರ್ಶನ ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.